ನಮಸ್ಕಾರ ಗೆಳೆಯರೆ, ಹೇಗಿದ್ದೀರಿಪ್ಪ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ ರೀ. ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆ ನನ್ನ ಇನ್ನೊಂದು ವಿಡಿಯೋಕ್ಕೆ ಎಲ್ಲರಿಗೂ ನನ್ನ ವೀಕ್ಷಣೆಗಾರರಿಗೆ ಸ್ವಾಗತ. ಬನ್ನಿಪ್ಪ, ಇವತ್ತಿನ ವಿಡಿಯೋದಾಗಿನ ವಿಶೇಷತೆ ಏನಪ್ಪ ಅಂತಂದರೆ, ಬಾಯ್ಲರ್ ಕೋಳಿ ಮರಿಗಳು ಸಾಕುವಾಗ ಮೊದಲನೇ ದಿನ ನಾವು ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ವಿಡಿಯೋನ ಪೂರ್ಣ ನೋಡಿ. ಪೂರ್ಣ ಯಾಕೆ ನೋಡ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂತಂದರೆ, ಮೊದಲನೇ ಬಾರಿಗೆ ಯಾರೆಲ್ಲ ಪೌಲ್ಟ್ರಿ ಕೋಳಿ ಮರಿಗಳನ್ನ ಸಾಕಾಣಿಕೆ ಮಾಡ್ತೀರಿ, ಇದೊಂದು ವಿಡಿಯೋನ ಸಂಪೂರ್ಣ ನೋಡಿರಿ. ಯಾಕಂದರೆ ನಿಮಗೆ ಏನು ಗುರ್ತಿರೋದಿಲ್ಲ. ಫಸ್ಟ್ ಕೋಳಿ ಮರಿ ಬಿಡ್ಬೇಕಾದ್ರೆ ನಿಮಗೂ ಯಾವುದೇ ಮಾಹಿತಿ ಇರೋದಿಲ್ಲ. ಅಂಥವರೆಲ್ಲನ ಈ ವಿಡಿಯೋನ ಪೂರ್ಣ ನೋಡಿ. ಮತ್ತು ಹಾಗೆ ಯಾರೆಲ್ಲ ನನ್ನ ಗೆಳೆಯರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ, ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೆ, ವಿಡಿಯೋದಾಗ ಏನೈತೆ ನೋಡ್ಕೊಂಬರೋಣ. ಹೇಗಿದ್ದೀರಿ? ಮೊದಲನೇ ಹೇಳಿದ ಹಾಗೆ ಫಸ್ಟ್ ಯಾರೆಲ್ಲ ಅನುಭವ ಇಲ್ಲದೆ ಕೋಳಿ ಫಾರ್ಮಿಂಗ್ ಕಟ್ಟಿ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ರು ಅನ್ನೋರು ವಿಡಿಯೋನ ಕೊನೆವರೆಗೂ ನೋಡಿರಿ. ಏನಪ್ಪ ಅಂತಂದ್ರೆ, ಮರಿಗಳು ಮೊದಲು ಬರ್ತಾಪ ಅಂತಂದ್ರೆ 1 ಗಂಟೆ ಮುಂದಿರ್ತಾ ಬರ್ತಾಪ ಅಂತಂದ್ರೆ ಈ ರೀತಿ ಮನೆ ಮಾಡಿಕೊಳ್ರಿ. ನಾನಂತೂ ರೌಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ರೌಂಡಾಗಿ ಮನೆ ಮಾಡಿಕೊಳ್ರಿ. ಮನೆ ಯಾವ ರೀತಿ ಎಷ್ಟು ಮರಿಗಳು ಕುಂದ್ರೋ ರೀತಿ ಮಾಡ್ಕೊತೀರಪ್ಪ ಅಂತಂದ್ರೆ, ಒಂದು ಗಾಲಕ್ಕೆ 1000 ಮರಿ ಕುಂದ್ರೋ ರೀತಿ ಈ ರೀತಿ ರೌಂಡ್ ಮಾಡಿಕೊಳ್ರಿ. ಮಾಡ್ಕೊಂಡಾದ್ಮೇಲೆ 3 ಇಂಚ್ ಅಂತೂ ಗೊಳಲಿ ಹಾಕ್ಬೇಕು. ಒಂದೊಂದು ಮನೆ ಒಳಗೆ 3 ಇಂಚ್ ಗೊಳಲಿ ಹಾಕ್ರಿ. ಯಾಕೆ ಗೊಳಲಿ ಹಾಕೋದ್ರಲ್ಲಿಂದ ಕೋಳಿ ಮರಿಗಳಿಗೆ ಅವಕ್ಕೆ ತಂಪಾದರೂ ತಂಪಾಗೋದಿಲ್ಲ. ತಪ್ಪಿದ್ರೆ ಈ ರೀತಿ 3 ಇಂಚ್ ಗೊಳಲಿ ಹಾಕೋರಿ. ಆಮೇಲೆ ಪೇಪರ್ ಹಾಕೋರಿ. ಪೇಪರ್ ಹಾಕೋದಂತೂ ಮುಖ್ಯ ಇರ್ತೈತೆ ರೀ. ಯಾಕಂದ್ರೆ ಫಸ್ಟ್ ಮರಿಗಳು ಬಂದಾಗ ಇದ್ರೊಳಗಿನ ಫೀಡ್ ತಿನ್ನಗಲ್ಲ. ಅವು ಫೀಡರ್ ಒಳಗಿನವು ಅವಕ್ಕೂ ಗುರುತು ಇರೋದಿಲ್ಲ. ಅದಕ್ಕಾಗಿ ಫೀಡ್ನ ಪೇಪರ್ ಮೇಲೆ ಒಗ್ಯಾಕೆ ಬರ್ತೈತಿ. ಹೀಗಾಗಿ ಈ ರೀತಿ ಮಾಡಿಕೊಳ್ರಿ. ಮತ್ತು ಕೋಳಿ ಬರೋಕ್ಕಿಂತ ಮೊದಲೂ ಡ್ರಿಂಕರ್ ಒಳಗೆ ನೀರು ತುಂಬಿಟ್ಕೊಂಬಿಡ್ರಿ. ಏನಪ್ಪ, ನೀರು ತುಂಬಿ ಇಟ್ಕೊಳ್ಬೇಕಾದ್ರೆ ಒಂದು ವಿಷಯ ಐತ್ರಿ, ಅದನ್ನು ಪಾಲಿಸ್ರಿ. ಹೆಂಗಪ್ಪ ಅಂತಂದ್ರೆ, ನಾ ಪಾಲಿಸೋ ಪ್ರಕಾರ ನಾನು ಒಂದು ಅಷ್ಟು ಮರಿ ನಡುವೆ ಒಂದು 4 kg ಬೆಲ್ಲ ಮಿಕ್ಸ್ ಮಾಡಿ ನೀರು ಒಳಗೆ ಇಡ್ತೇನೆ ರೀ ನಾನು. ಈ ರೀತಿ ಇಟ್ರೆ ಏನಾಕತಿ ಅಂದ್ರೆ, ಕೋಳಿಗಳು ಸುಸ್ತಾಗಿದ್ದು ಎನರ್ಜಿ ಬರ್ತಾವೆ. ಫಸ್ಟ್ ನೀರು ಕುಡಿಯೋದ್ರಿಂದ ಕೋಳಿ ಮರಿಗಳಿಗೆ ಎನರ್ಜಿ ಬರ್ತೈತಿ. ಮತ್ತು ಹಂಗೆ ಫೀಡ್ ತಿನ್ನಕ್ಕೆ ಶುರು ಮಾಡ್ತಾವೆ. ಮತ್ತು ಕೋಳಿ ಮರಿಗಳು ಕುಂತಲ್ಲೇ ಕುಂದ್ರಾಗೋದಿಲ್ಲ ಫಸ್ಟ್ ದಿನ ಮರಿ ಬಂದಾಗ. ಈ ರೀತಿ ಮಾಡ್ಕೊಳ್ರಿ. ಮತ್ತು ಸಂಜೆ ಟೈಮ್ನಾಗ ನೀವು ಸೈಡ್ ಮೆಸ್ಸಿನ ಬಾಜು ತಾಡ್ಪಲ್ಲಿ ಇರ್ತೈತಲ್ಲ, ಅದನ್ನು ಮೊದಲಂತೂ ಏರ್ಸ್ಕೊಂಡಿರ್ತೀರಿ. ಒಳಗಡೆ ಮಾತ್ರ ಇದು ಮಾಡಲೇಬೇಕು. ಏನಪ್ಪ ಅಂತಂದ್ರೆ, ತಾಡ್ಪಲ್ಲಂತೂ ಕಟ್ಟಲೇಬೇಕು. ರೌಂಡ್ ಕೋಳಿ ಮರಿಗಳು ಎಷ್ಟು ಇರ್ತಾವಲ್ಲ ಅಷ್ಟು ರೌಂಡ್ ಕಟ್ಟಲೇಬೇಕು. ಯಾಕೆ ಕಟ್ಬೇಕಪ್ಪ ಅಂತಂದ್ರೆ, ನಾವು ಕೊಡೋ ಹೀಟ್ ಕೋಳಿ ಮರಿಗಳಿಗೆ ಬ್ರೂಡಿಂಗ್ ಮಾಡ್ತೇವಲ್ಲ ಹೊರಗೆ ಹೋಗೋದಿಲ್ಲ. ಒಳಗೆ ಕಾವಿರ್ತೈತಿ. ಕೋಳಿ ಮರಿಗಳು ಒಂದೇ ಬತ್ತಲ್ಲಿ ಗುಂಪು ಕುಂದಿರೋದಿಲ್ಲ. ಈ ರೀತಿ ಮಾಡ್ಕೊಳ್ಳಿ. ಸೀಲಿಂಗ್ ಅಂತೂ ಮಾಡಲೇಬೇಕು. ಈ ರೀತಿ ನಾವು ಮಾಡ್ಕೊಂಡಿದ್ದೀನಲ್ಲ, ಸೈಡ್ ತಾಡ್ಪತ್ರೆ ಕಟ್ಟೋದು ಸೀಲಿಂಗ್ ಮಾಡಿಕೊಡ್ರಿ. ಮತ್ತೇನಪ್ಪ, 5 ದಿನ ಮಾತ್ರ 35 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರಲೇಬೇಕು. ಯಾಕಂದ್ರೆ ಈಗ ಮರಿಗಳು 5 ದಿನ ಅಂತೂ ಕ್ರಿಟಿಕಲ್ ಇರ್ತೈತೆ. 5 ದಿನ ಅಂತೂ 35 ಡಿಗ್ರಿ ಸೆಲ್ಸಿಯಸ್ ಇರಲೇಬೇಕು ನೈಟ್ ಟೈಮ್ನಾಗ. ಆಮೇಲೆ ಏನು ಮಾಡ್ಕೊಳ್ರಿಪ್ಪ ಅಂತಂದ್ರೆ, ಒಂದೊಂದು ಮನೆಗೆ 4 ಬಲ್ಪ್ ಹಾಕ್ಕೊಳ್ರಿ. ನೀವು ಕರೆಂಟ್ಲಿಂದ ಬ್ರೂಡಿಂಗ್ ಮಾಡ್ತೀರೋ ಏನೋ, ಮತ್ತು ನಮ್ಮ ರೀತಿ ನ್ಯಾಚುರಲ್ ಹೀಟಿಂಗ್ ಕೊಡ್ತೀರೋ ಏನೋ ನಮಗೂ ಗೊತ್ತಿಲ್ಲ. ಹೆಚ್ಚು ಕರೆಂಟ್ಲೇ ಕೊಡೋರು ಆ ರೀತಿ ಮಾಡ್ಕೊಳ್ರಿ. ಮತ್ತು ನ್ಯಾಚುರಲ್ ಹೀಟಿಂಗ್ ಕೊಡೋರಂತೂ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀವು ಬಲ್ಪ್ ಹಾಕ್ಕೊಳ್ರಿ. ಬಲ್ಪ್ ಹಾಕ್ಕೊಂಡು 35 ಡಿಗ್ರಿ ಸೆಲ್ಸಿಯಸ್ ಇರಲೇಬೇಕು. ರಾತ್ರಿಲಿಂದ ಹಿಡಿದು ಬೆಳಗಿನ 8 ಗಂಟೆ ತನೂ ಈ ರೀತಿ ಹೀಟಿಂಗ್ ಇಟ್ಕೊಳ್ರಿ. ಹೀಟಿಂಗ್ ಇಟ್ಕೊಂಡು 8 ದಿನ ಆದಮೇಲೆ ಹೀಟಿಂಗ್ ಕಡಿಮೆ ಮಾಡ್ಕೊತ ಬರ್ರಿ. ಇದು 6 ದಿನದಿಂದ ಮಿನಿಮಮ್ 32 ಡಿಗ್ರಿ ಸೆಲ್ಸಿಯಸ್ ಇರಲೇಬೇಕು. ಈ ರೀತಿ ಮಾಡ್ಕೊಂಡು ಬಂದ್ರಿ, ಕೋಳಿ ಮರಿಗಳು ಗ್ರೋತ್ ಬರ್ತಾವೆ. ಮತ್ತು ನಿಮ್ಗೆ ಆದಾಯನೂ ಹೆಚ್ಚಿಗೆ ಸಿಗ್ತೈತಿ.
ಮತ್ತು ಈ ಹೊಸದಾಗಿ ನೀವು ಕೋಳಿ ಫಾರ್ಮಿಂಗ್ ಕೋಳಿ ಸಾಕಾಣಿಕೆ ಮಾಡೋರಿಗೆ ಈ ವಿಷಯ ನಿಮಗೂ ಅನುಕೂಲ ಆಗ್ತೈತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ಏನಿದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ.